ಹಾಸನ ಜಿಲ್ಲೆಯ ಹಲವೆಡೆ ಸುರಿದಿರತಕ್ಕಂತ ಸಂಜೆಯ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಪ್ರಮುಖವಾಗಿ ಜಿಲ್ಲಾ ಕೇಂದ್ರ ಹಾಸನ ನಗರದ ಹಲವಾರು ರಸ್ತೆಗಳು ಜಲಾವೃತ ಆಗಿದ್ದಾವೆ. ಒಂದು ಕಡೆ ಸಾಲ್ಗಮೆ ರಸ್ತೆ, ಮತ್ತೊಂದು ಕಡೆ BM ರಸ್ತೆ, ಹಾಗೆ ನಗರದ ಒಳಗಿರ್ತಕ್ಕಂಥ ಹಲವಾರು ರಸ್ತೆಗಳು ಸಂಪೂರ್ಣವಾಗಿ ನೀರಿನಿಂದ ತುಂಬೋಗಿದೆ. ನಾವೀಗ BM ರಸ್ತೆಯಲ್ಲಿ ಇದ್ದೇವೆ. ನಾವು ನೋಡಬಹುದು BM ರಸ್ತೆ ಹಾಸನ ನಗರದ ಪ್ರಮುಖವಾಗಿರ್ತಕ್ಕಂಥ ರಸ್ತೆ. ಈ ರಸ್ತೆಯ 100 ಮೀಟರ್ ಉದ್ದಕ್ಕೂ ಕೂಡ ಇಡೀ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ನೀರು ಸುಮಾರು 1.5-2 ಅಡಿಗಳಷ್ಟು ನೀರು ರಸ್ತೆಯಲ್ಲಿ ನಿಂತಿದೆ. ಆ ನಿಂತಿರೋ ರಸ್ತೆಯಲ್ಲಿ ಜಲಾವೃತ ಆಗಿದ್ರು ಕೂಡ ವಾಹನ ಸಂಚಾರ ಆಗ್ತಿದೆ. ಜನರು ಸಂಜೆ ಮನೆಗೆ ತೆರಳತಕ್ಕಂಥ ವೇಳೆಯಲ್ಲಿ ಏಕಾಏಕಿಯಾಗಿ ಸುರಿದಿರ್ತಕ್ಕಂಥ ಈ ಭಾರಿ ಮಳೆಯಿಂದಾಗಿ ಜನರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಕ್ಷರಶಃ ಜನಜೀವನ ಅಸ್ತವ್ಯಸ್ತ ಆಗಿದೆ. ನಾವು ನೋಡ್ತಾ ಇದ್ದೀವಿ, ಕಾರಲ್ಲಿ ಹೋಗ್ತಕ್ಕಂಥವ್ರು ಏನ್ ತೊಂದರೆ ಇಲ್ಲ, ಆದ್ರೆ ಬೈಕ್ ನಲ್ಲಿ ತೆರಳತಕ್ಕಂಥ ಜನರು ಒಂದು ರೀತಿ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇಡೀ ಈ ಒಂದು BM ರಸ್ತೆಯಲ್ಲಿ ಹಲವಾರು ಕಡೆಗಳ ಈ ರೀತಿಯಾಗಿ ರಸ್ತೆ ಜಲಾವೃತ ಆಗಿದೆ. ಮಳೆಯ ಮುನ್ಸೂಚನೆ ಇದ್ರೂ ಕೂಡ ಸ್ಥಳೀಯ ನಗರಸಭೆ ಆಡಳಿತ ವರ್ಗ ಏನು ಚರಂಡಿಗಳನ್ನ ಕ್ಲೀನ್ ಮಾಡಿಸಿಲ್ಲ. ಹಾಗಾಗಿನೇ ಚರಂಡಿಗಳು ಬ್ಲಾಕ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಇಡೀ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ. ಆ ರಸ್ತೆಯಲ್ಲಿ ನಿಲ್ಲಿಸಿದಂತ ಬೈಕ್ಗಳೆಲ್ಲವೂ ಕೂಡ ನೀರಿನಲ್ಲೇ ನಿಂತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಬೈಕ್ ಸವಾರರು ಹಾಗೆ ಪಾದಚಾರಿಗಳೆಲ್ಲರೂ ಕೂಡ ಪರದಾಡ್ಕೊಂಡು ಮನೆ ಕಡೆ ಹೊರಟಿರ್ತಕ್ಕಂಥದ್ದು ಈಗ ಕಂಡು ಬರ್ತಾ ಇದೆ. ಸಂಜೆ ಸುಮಾರು 4 ಗಂಟೆಗೆ ಆರಂಭ ಆದಂತ ಮಳೆ 6 ಗಂಟೆ ಆದ್ರೂ ಕೂಡ ನಿಂತಿಲ್ಲ. ನಿರಂತರವಾಗಿ ಮಳೆ ಬರ್ತದೆ. ಕೇವಲ ಹಾಸನ ಮಾತ್ರ ಅಲ್ಲ, ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ಸಕಲೇಶಪುರ, ಆಲೂರು, ಬೇಲೂರು ಭಾಗದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮಳೆಯಾಗಿದೆ. ಅದರಲ್ಲೂ ಕೂಡ ಜಿಲ್ಲಾ ಕೇಂದ್ರ ಹಾಸನಲ್ಲಾಗಿ ಸುರಿದಿರ್ತಕ್ಕಂಥ ನಿರಂತರವಾಗಿ ಸುಮಾರು 1.5-2 ಗಂಟೆಯಿಂದ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಸಂಜೆ ವೇಳೆಯಲ್ಲಿ ಕೆಲಸಗಳನ್ನ ಮುಗಿಸಿ ಮನೆಗೆ ತೆರಳ್ತಾ ಇದ್ದಕ್ಕಂಥ ಜನರು ಒಂದು ರೀತಿ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಲೂ ಕೂಡ ಮಳೆ ಮುಂದುವರಿತಾ ಇದೆ. ಮಳೆ ನಡುವೆ ಕೂಡ ಜನರು ಮನೆಯತ್ತ ತೆರಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.